ನಮ್ಮ ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದ್ರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದ್ರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಬಹಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದ್ರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಕೊಂಡು ಯಾವಾಗ ನಿಮ್ದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್. ಮಾಡ್ಕೊಡ್ಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡ್ಲೇಬಾರ್ದು ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ಸಮಯ ಸಿಕ್ಕದಿಲ್ಲ ಕೊಡ್ಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವ್ರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ, ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗ್ಬಿಡಿ ಅಂತ ಹೇಳಿ. ನಿಮ್ಮನ್ನ ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದ್ರೆ ಸಮಾಜಕ್ಕೆ ಮದುವೆ ಆಗ್ಬಾರ್ದು ಸರ್. ಒಮ್ಮೆ ಆದ್ರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದ್ರೂ ನಮಗ್ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದ್ರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ. ಯಾಕಂದ್ರೆ ತಾವು ಎಲ್ಲರಿಗೂ ಸರ್ ಬಸವಣ್ಣನವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ. ತಾವು ಸಾಮಾಜಿಕ ಸೇವೆನೆ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದೀನಿ, ಅವ್ರು ತುಂಬಾ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್. ಒಮ್ಮೆ ಆದ್ರೂ ಅವಕಾಶ ಮಾಡ್ಕೊಡಿ ಸರ್. ಮಾಡ್ಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ? ಗೃಹ ಬಂಧನದಲ್ಲಿ. ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಇಸ್ ಆಲ್ವೇಸ್ ಪವರ್ಫುಲ್. ನಮ್ಮ ಹೋಮ್ ಮಿನಿಸ್ಟರ್ಸ್ ಎಲ್ಲ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದೀವಿ ಅವ್ರಿಗೆ. ಈಗ ಅವ್ರು ಇಲ್ಲಿ ಹೋಗಕ್ಕೆ ಬರೋಕ್ಕೆ ಭೇಟಿ ಮಾಡಿಸಿ ಅದಕ್ಕೆ ಅಂತಿದ್ದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರ್ಲೇ ಇಲ್ಲ. ಏನ್ ಮಾಡಕ್ಕೆ ಅವಕ್ಕೆ ಫೋರ್ಸ್ ಇಲ್ಲ ಇಲ್ಲ, ನಾ ಬಾ ಅಂತ ಕರೆದ್ರು ಬರ್ಲಿಲ್ಲ. ಅಲ್ಲ, ಅಫ್ಕೋರ್ಸ್ ಮೊದಲಿನಿಂದ ಅಭ್ಯಾಸ ಇಲ್ಲ. ಯಾಕೆಂತಂದ್ರೆ ನಾನು ಮದುವೆ 77ರಲ್ಲಿ ಆದೆ. ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗ್ಬಿಟ್ಟೆ. 77, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗ್ಬಿಟ್ಟೆ. ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕ ಬಂದ್ಬಿಡ್ತು. ಸೊ ಇದು ಹಿಂಗೆ ಮನೆಗೆ ಕೊಡಕ್ಕೆ ಟೈಮ್ ಕೊಡಕ್ಕಾಗಲ್ಲ, ಕಷ್ಟ ಇದೆ. ಈಗ ನಾನು ಅನೇಕ ಸರಿ ಲೇಟಾಗಿ ಬರ್ತೀನಿ. ನಾವು ಹೋಗಿ ಬರೋದ್ರಷ್ಟರೊಳಗಡೆ ಮಲಗ್ಬಿಟ್ಟಿರ್ತಾರೆ. ಸರ್ ಈಗ ಆಯ್ತು, ಈಗ ಲಕ್ಷ್ಮಿನ ಕೇಳ್ತಾ ಇದ್ರೆ ಎಲ್ಲ ಕೊಟ್ಟು ಪರಿಚಯ ಮಾಡ್ಕೊಡಿ ಸರ್. ನಮ್ಗೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್. ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಕರ್ಬಿಡಿ ಸರ್. ನಾವೆಲ್ಲ ಬರ್ತೀವಿ.